ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ಸ್ಪೆಷಲಿ ಸೀಟ್ ನಾಟ್ ಅಲಾಟೆಡ್ ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೋಸ್ಕರ ಅಂತಾನೆ ಮಾಡ್ತಿರೋದು. ನೀವು ಮುಂದೆ ಯಾವ್ಯಾವ ಸ್ಟೆಪ್ಸ್ ಹಾಗೆ ಪ್ರೊಸೀಜರ್ ನ ಫಾಲೋ ಮಾಡಬೇಕು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮೊದಲನೇದಾಗಿ ಈಗ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ, ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿತ್ತು ಅಂತ ಹೇಳಿದ್ರೆ ನೀವು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರೆ ಮೊದಲಿಗೆ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕು. ಕಾಷನ್ ಡಿಪಾಸಿಟ್ ನ ಅಮೌಂಟ್ 10,000 rupees ಆಗಿರುತ್ತೆ. ಹೇಗೆ ಪೇ ಮಾಡೋದು ಅಂತ ನೀವು ಕೇಳೋದಾದ್ರೆ ಕೇದವರ ಅಫಿಷಿಯಲ್ ವೆಬ್ಸೈಟ್ ಅನ್ನ ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ಥರ್ಡ್ ರೌಂಡ್ಗೆ ಸಂಬಂಧಿಸಿದಂತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹಾಗೆ ಕಾಷನ್ ಡಿಪಾಸಿಟ್ ಪೇ ಮಾಡೋದಕ್ಕೆ ಅಂತ ಲಿಂಕ್ ಅನ್ನ ಕೊಟ್ಟಿರ್ತಾರೆ. ಅದನ್ನ ಕ್ಲಿಕ್ ಮಾಡ್ತೀರಾ, ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ಕಾಷನ್ ಡಿಪಾಸಿಟ್ ಪೇ ಮಾಡೋದಕ್ಕೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕಾಣುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ ನಂತರ ಅದರ ಪ್ರಿಂಟ್ ಔಟ್ ಅನ್ನ ತೆಗೆದುಕೊಳ್ತೀರಾ. ಪ್ರಿಂಟ್ ಔಟ್ ಅನ್ನ ತೆಗೆದುಕೊಂಡು ಬ್ಯಾಂಕ್ಗೆ ಹೋಗಿ ಈ ಕಾಷನ್ ಡಿಪಾಸಿಟ್ ಪೇ ಮಾಡ್ತೀರಾ. ನಂತರ ಒಂದು ವಿಷಯ ಗಮನದಲ್ಲಿ ಇರಲಿ, ನೀವು ಕಾಷನ್ ಡಿಪಾಸಿಟ್ ಪೇ ಮಾಡಿದ್ರೆ ಮಾತ್ರ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗತ್ತೆ. ನಂತರ ಕಾಷನ್ ಡಿಪಾಸಿಟ್ ಮಾಡಿ ಅಂದ್ರೆ ಕಾಷನ್ ಡಿಪಾಸಿಟ್ ಪೇ ಮಾಡಿ ಅದರ ನಂತರ ಆಪ್ಷನ್ ಎಂಟ್ರಿ ಮಾಡಿದ್ರೆ ಮಾತ್ರ ಥರ್ಡ್ ರೌಂಡ್ ಅಲ್ಲಿ ನಿಮಗೆ ಸೀಟ್ ಅಲಾಟ್ ಆಗೋ ಚಾನ್ಸಸ್ ಇರುತ್ತೆ. ನಂತರ ಈ ವರ್ಷ ಸೀಟ್ ಅಲಾಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ, ಸ್ಪೆಷಲಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ. ಯಾಕೆ ಅಂತ ಹೇಳಿದ್ರೆ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಅರೌಂಡ್ 8,000 ಸೀಟ್ಸ್ ಇದುವರೆಗೆ ಅಲಾಟ್ ಆಗಿಲ್ಲ. ಸೊ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಚೆಕ್ ಮಾಡಿ, ಅಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಸೀಟ್ಸ್ ಅವೈಲೇಬಲ್ ಇದ್ದಾವೆ ಚೆಕ್ ಮಾಡಿ. ಆ ಕಾಲೇಜ್ ಇಷ್ಟ ಇದ್ರೆ ನಿಮ್ಮ ಆಪ್ಷನ್ ಲಿಸ್ಟ್ಗೆ ಕಾಲೇಜ್ಗಳನ್ನ ಆಡ್ ಮಾಡ್ಕೊಳ್ಳಿ. ಈಗ ಈ ಕಾಷನ್ ಡಿಪಾಸಿಟ್ ಪೇ ಮಾಡೋದಕ್ಕೆ ಡೇಟ್ಸ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೆಪ್ಟೆಂಬರ್ 6ನೇ ತಾರೀಕಿನಿಂದ ಸೆಪ್ಟೆಂಬರ್ 8ನೇ ತಾರೀಕಿನವರೆಗೆ ಈ ಕಾಷನ್ ಡಿಪಾಸಿಟ್ ಅನ್ನ ವಿದ್ಯಾರ್ಥಿಗಳು ಪೇ ಮಾಡಬಹುದು. ಮುಂದೆ ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಶನ್ ಹೇಳ್ತೀನಿ. ಅದಕ್ಕಿಂತ ಮೊದಲು ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದ್ರ ಬಗ್ಗೆ ಕೆಲವು ಇನ್ಫಾರ್ಮೇಶನ್ ನಿಮ್ಗೆ ಹೇಳಬೇಕು. ಈ ಕಾಲೇಜ್ನ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಕಾಲೇಜಲ್ಲಿ ಸ್ಟಡಿ ಮಾಡಿದಂತಹ 92% ವಿದ್ಯಾರ್ಥಿಗಳು ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಪ್ಲೇಸ್ಮೆಂಟ್ ಅನ್ನ ಪಡೆದುಕೊಂಡಿದ್ದಾರೆ. ಹಾಗೆ ಈ ಕಾಲೇಜ್ನವರು ಕಾಲೇಜ್ ಕಡೆಯಿಂದ ಕೂಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ನೀಡ್ತಾರೆ. ಹಾಗೆ ಹಲವಾರು ಪ್ರೈವೇಟ್ ಆರ್ಗನೈಸೇಷನ್ ಇಂದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪಡೆದುಕೊಳ್ಳೋದಕ್ಕೆ ಗೈಡೆನ್ಸ್ ಅನ್ನು ಕೂಡ ನೀಡ್ತಾರೆ. ಈ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಸ್ಗೆ ಕೆಲವು ಸೀಟ್ಗಳು ಅವೈಲೇಬಲ್ ಇದಾವೆ. ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಹಾಗೆ ಅಡ್ಮಿಷನ್ಗೋಸ್ಕರ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಟ್ಸಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಅದರ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಳಿ. ಈಗ ಮುಂದಿನ ವಿಷಯವನ್ನ ನಿಮಗೆ ಹೇಳೋದಾದ್ರೆ ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಏನಿದೆ, ಆ ಎಡಿಟಿಂಗ್ ಟೈಮಲ್ಲಿ ಈ ವರ್ಷ ಒಂದು ಹೊಸ ಚೇಂಜಸ್ ಅನ್ನ ಮಾಡಿದರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋ ರೀತಿ. ಏನಂತ ಹೇಳಿದ್ರೆ ಕಾಲೇಜಸ್ಗಳನ್ನು ನೀವು ಆಪ್ಷನ್ ಎಂಟ್ರಿಗೆ ಆಡ್ ಮಾಡ್ಕೋಬಹುದು ಥರ್ಡ್ ರೌಂಡ್ಗಿಂತ ಮೊದಲು. ಈಗ ಆಪ್ಷನ್ ಎಂಟ್ರಿ ಎಡಿಟಿಂಗ್ಗೂ ಕೂಡ ಇವತ್ತಿನಿಂದ ಸೆಪ್ಟೆಂಬರ್ 6ನೇ ತಾರೀಕಿನಿಂದ ಅವಕಾಶ ಇದೆ, ಸೆಪ್ಟೆಂಬರ್ 8ನೇ ತಾರೀಕಿನವರೆಗೆ ಅವಕಾಶ ಇದೆ. ಸೊ ಆ ಟೈಮಲ್ಲಿ ನೀವು ಆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಚೆಕ್ ಮಾಡಿ. ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಚೆಕ್ ಮಾಡಿದ ನಂತರ ಅಲ್ಲಿ ನಿಮಗೆ ಇಷ್ಟ ಇರುವಂತಹ ಕಾಲೇಜ್ಗಳು ಇದ್ರೆ ಅವುಗಳನ್ನ ಏನ್ ಮಾಡ್ತಾರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆಡ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ಗೆ ಸೀಟ್ ಇದೆ ಅನ್ಕೊಳ್ಳೋಣ. ಆವಾಗ ಆ ಕಾಲೇಜ್ ನೀವು ಇದುವರೆಗೆ ಆಡ್ ಮಾಡ್ಕೊಳ್ಳದೆ ಇದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆ ಕಾಲೇಜನ್ನ ಆಡ್ ಮಾಡ್ಕೋಬಹುದು. ಈ ರೀತಿ ಅವಕಾಶಗಳು ಇರುತ್ತೆ. ಸರಿನಾ? ಕಾಲೇಜ್ಗಳನ್ನ ಆಡ್ ಮಾಡ್ಕೋಬಹುದು, ಹಾಗೆ ಪ್ರಯಾರಿಟಿ ಆರ್ಡರ್ ಅನ್ನ ಚೇಂಜ್ ಮಾಡ್ಕೋಬಹುದು. ನಂತರ ಬೇಡದೇ ಇರುವಂತಹ ಯಾವ್ದಾದ್ರು ಕಾಲೇಜ್ ಇದ್ರೆ ಅವುಗಳನ್ನ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಇಂದ ಡಿಲೀಟ್ ಮಾಡಬಹುದು. ಈ ರೀತಿ ಈ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೂ ಕೂಡ ಸೆಪ್ಟೆಂಬರ್ 6ನೇ ತಾರೀಕಿನಿಂದ ಸೆಪ್ಟೆಂಬರ್ 8ನೇ ತಾರೀಕಿನವರೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ನಂತರ ಈ ಅವಕಾಶ ಏನಿದೆ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ? ಅಂದ್ರೆ ಸೀಟ್ಸ್ ಅವೈಲೇಬಲ್ ಇದಾವೆ, ನಿಮಗೆ ಏನೋ ಸೀಟ್ ಅಲಾಟ್ ಆಗಿಲ್ಲ, ಅದ್ರ ಮೀನಿಂಗ್ ಏನು ಅಂತ ಹೇಳಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಯಾವ್ಯಾವ ಕಾಲೇಜಲ್ಲಿ ಸೀಟ್ ವೇಕೆಂಟ್ ಈಗ ಅವುಗಳನ್ನ ನೀವು ಆಡ್ ಮಾಡಿಲ್ಲ ಅಂತ. ಸೊ ಒಮ್ಮೆ ಕಾಲೇಜ್ ಲಿಸ್ಟ್ ಅನ್ನ ಚೆಕ್ ಮಾಡಿ ಆ ಕಾಲೇಜ್ ನಿಮಗೆ ಇಷ್ಟ ಆಗತ್ತೆ ಅಂತ ಹೇಳಿದ್ರೆ ಆ ಕಾಲೇಜ್ಗಳನ್ನ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಪ್ರಯಾರಿಟಿ ಪ್ರಕಾರ ಆಡ್ ಮಾಡ್ಕೊಳ್ಳಿ. ಸರಿನಾ? ಸೊ ಇದಿಷ್ಟು ವಿಷಯ ಆಗಿತ್ತು. ಮತ್ತು ಏನೋ ಡೌಟ್ ಇದ್ರೆ ಕಮೆಂಟ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.